ನಾನೇನು ಇಲ್ಲಿಂದ ಇದರಿಂದ ಬದುಕಕ್ಕೆ ಬಂದವನಲ್ಲ. ಜನ ನನ್ನ ಬಯಸಿ ಆಯ್ಕೆ ಮಾಡೋರೆ. ಜನರಿಗೋಸ್ಕರ ಕೆಲಸ ಮಾಡೋಕ್ಕೆ ನಾನು ಇರೋದು. ಇವ್ರ ಥರ ನಾನೇನು ಏನೋ ಲೂಟಿ ಅಧಿಕಾರಿ ಆಗಿದ್ದ, ನಾನು ಲೂಟಿ ಹೊಡ್ಕೊಂಡ್ಬರುತ್ತೆ. ಒಬ್ಬ ಅಧಿಕಾರಿಗೆ ಸಾವಿರಾರು ಕೋಟಿ ಆಸ್ತಿ ಎಲ್ಲಿಂದ ಬರ್ತದೆ? ಹೆಂಗ್ ಮಾಡಿದ್ರು? ಬಿಸ್ನೆಸ್ ಮಾಡಿದ್ರ ಅಧಿಕಾರಿಯಾಗಿ? ಅವಕಾಶ ಇದೆಯಾ ಅದಕ್ಕೆ? ನಮ್ಮನ್ನ ದುರಾಂಕಾರಿ ಅಂತ ಇವ್ರು ಮಾಡಿದ ಕೆಲಸಗಳು ಹೇಳಲ್ಲ. ನಾನು ಬಿಚ್ಚೋದು ಇಷ್ಟಿದೆ, ನಾವೇ ಟೈಮ್ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು ಅಂತ ನಾವು ಅವ್ರ ಬಗ್ಗೆ ನಾವು ಮಾತಾಡಲ್ಲ. ಕುಟುಂಬಕ್ಕೋಸ್ಕರ ನೀವು ಟಾರ್ಗೆಟ್ ಆಗ್ತಾ ಇದ್ದೀರಾ ಸರ್ ಅವ್ರ ಕುಟುಂಬ? ಹೌದ್ರಿ, ಕುಟುಂಬ ಒಂದು. ಅವ್ರಿಗೆ ಏನಂದ್ರೆ ಯಾರು ಇಲ್ಲಿ ಬೆಳಿಬಾರ್ದು. ಅವರ ಅಣ್ಣನ ಮಕ್ಕಳನ್ನೇ ಅವ್ರು ಸಹಿಸ್ಕೋದಿರೋ. ನನ್ನಂತವ್ರನ್ನ ಬಡವ್ರ ಮಕ್ಕಳು ಸಹಿಸ್ಕೋತಾರ ಅವರು. ಅವ್ರ ಅಣ್ಣನ ಮಗನ ಜೈಲ್ ಹಾಕ್ಸ್ಬಿಟ್ರಲ್ಲ. ಯಾಕೆಂದ್ರೆ ಇವ್ರ ಮಗ ಗೆದ್ದಿಲ್ಲ, ಜನ ತಿರಸ್ಕಾರ ಮಾಡಿಬಿಟ್ರು. ಅವ್ರ ಅಣ್ಣನ ಮಕ್ಕಳು ಪಾಪ ಎಲ್ಲದರಲ್ಲೂ ಗೆದ್ಬಿಟ್ಟಿದ್ರು. ಇವರೇ ಕ್ರಿಯೇಟ್ ಮಾಡಿ ಅವನ್ನ ಒಳಗೆ ಕಳ್ಸಿದ್ರು. ನೂರಕ್ಕೆ ನೂರು ಅವರೇ ಕಾರಣ. ಹೌದು, ಇವರೇ ಸಿಡಿ ಬಿಡಿಸಿದ್ದು, ಇವರೇ ಕೇಸ್ಗೆ ಯಾವುದು ಸಹಾಯ ಮಾಡಿದ್ರೆ, ಇವರು ಮಗಲಿ ಪ್ರಧಾನಿಗಳು ಮನಸ್ಸು ಮಾಡಿದ್ರು. ಒಂದು ಎಂಥದ್ದು ಜೈಲಿಂದ ಈಚೆ ಬಂದ್ರು, ಬಿಡಿಸ್ಕೊಂಡ್ಬರ್ಬೋದಿತ್ತಲ್ಲ. ಇವ್ರ ಮಗ ಸೋತ್ಬಿಟ್ಟ, ಇವ್ರ ಮಗ ಮೇಲ್ ಬರಲಿಲ್ಲ ಅಂದ್ಬಿಟ್ಟು ಈಗ ಮದನ್ ಮುಖಾಂತರ ಪಾದಯಾತ್ರೆ ಮಾಡಿಸ್ತಾರಂತೆ. ಮಾಡಿಸ್ಲಿ, ಏನ್ ಬೇಕಾದ್ರು ನಿಂತ್ಕೊಂಡು ಇನ್ನೂ 10 ಕಡೆ ಎಲೆಕ್ಷನ್ ಜನ ಇಷ್ಟಪಟ್ಟು ಆಯ್ಕೆ ಮಾಡ್ತಾರೆ, ಅದು ಬೇರೆ ವಿಚಾರ. ಇವರು ರಾಜಕೀಯ ಮಾಡಬಾರ್ದು. ಒಬ್ಬ ಕೇಂದ್ರ ಮಂತ್ರಿ ಅಂದ್ರೆ ಅವ್ರಿಗೆ ಆದ ಜವಾಬ್ದಾರಿ ಇರ್ತಾರೆ, ಈಕ್ವಲ್ ಟು ಮುಖ್ಯಮಂತ್ರಿ. ಅವರು ಏನ್ ಮಾಡಬೇಕು, ಕಾನೂನು ಚೌಕಟ್ಟು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು. ಇಲ್ಲಿ ಬಂದು ಜನನ ಪ್ರಚಾರನೆ ಕೊಟ್ಬಿಟ್ರೆ ಏನು ಅದೇನು ದೊಡ್ಡ ಸಾಧ್ಯನಾ? ಓಲಿ ಏನ್ ಮಾಡೋರೆ? ಬೇಡ ರೀ, ಇವರು ನನ್ನ ಫೋನ್ ಎಲ್ಲ ಇದೆ ಕಾರಲ್ಲಿ. 5 ನಿಮಿಷ ಚುಟ್ಕಿ ಹೊಡಿದ್ರೆ ಮೋದಿ ಅವ್ರಿಗೆ ಹೇಳಿ 5 ನಿಮಿಷಕ್ಕೆ ಮೇಕೆದಾಟು ಯೋಜನೆನ ನೀವೆಲ್ಲ ಸಾಕ್ಷಿ ಇದ್ದೀರಾ ಈ ಮಾತಿಗೆ? ಹೌದಾ ಇಲ್ವಾ? ಹೇಳಿಲ್ವಾ? 5 ನಿಮಿಷ ಮೋದಿ ಅವ್ರಿಗೆ ಹೇಳಿ ಮೇಕೆದಾಟು ಯೋಜನೆ ಸ್ಯಾಂಕ್ಷನ್ ಮಾಡ್ತೀವಿ ಅನ್ನೋದು ಮಾತ್ರ ಇದೆಯಲ್ವಾ? ಇಲ್ಲ ಅಂದ್ರೆ ನಾನು ಕೊಡ್ತೀನಿ, ನನ್ನ ಹತ್ರ ಇದೆ. ಏನು ಮಾಡಿದ್ರು? ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೋರ್ಟ್ ಮುಖಾಂತರ ಅದನ್ನ ಪ್ರಾಜೆಕ್ಟ್ ಮಾಡಲಿಕ್ಕೆ ಒಪ್ಪಿಗೆನ ತಗೊಂಡ್ಬಂದಿದ್ದಾರೆ, ಸೂಚನೆ ತಗೊಂಡು ಬಂದಿದ್ದಾರೆ. ಅವರು ಒಕ್ಕಲಿಗರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಅವ್ರ ಕಾಲ ಹೇಳೋ ಪ್ರಯತ್ನ ಇವ್ರು ಮಾಡ್ತಾವ್ರೆ. ಅದಕ್ಕೆ ಅಭಿವೃದ್ಧಿಗೆ ಜನರಿಗೆ ನೀರು ಕೊಡೋಕ್ಕೆ ಸಹಕಾರ ಇವ್ರು ಮಾಡ್ತಾ ಇಲ್ಲ. ಅವರು ಇಷ್ಟು ವರ್ಷ ಮಾಡಿದ್ದು ಏನೂ ಇಲ್ಲ, ಶೂನ್ಯ. ಹೋಗ್ಲಿ, ಇಷ್ಟು ವರ್ಷದಲ್ಲಿ ಈಗ ಗೆದ್ದು ಮಂತ್ರಿಯಾಗಿ ಎಷ್ಟು ಟೈಮ್ ಆಯಿತು? ಏನು ಮಂಡ್ಯ ಜಿಲ್ಲೆ ಕೊಡುಗೆ? ಒಂದು ಬಸ್ ಸ್ಟ್ಯಾಂಡ್ ಹಾಕ್ಬಿಡುದು, ಯಾವ್ದಿದೆಯದು ಅವ್ರದ್ದು MP ನಿಧಿ, CRSR ಅಥವಾ MP ಗ್ರಾಂಟು, ಅದರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬಿಟ್ಟು ಸಾಧ್ಯನಾ? ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬಿಟ್ಟು ಬೋರ್ಡ್ ಹಾಕ್ಬಿಟ್ರೆ ಅದೇ ಒಂದು ದೊಡ್ಡ ಸಾಧ್ಯನಾ? ಏನ್ ಮಾಡೋರು ಈ ಜಿಲ್ಲೆಗೆ? ರೈತರಿಗೆ ಏನು ಕೊಡುಗೆ? ಹೋರಾಟಕ್ಕೆ ಬೆಂಬಲ ಅಂತಾರಲ್ಲ, ಇಷ್ಟು ವರ್ಷ ಹೋರಾಟ ಮಾಡಿ ಏನ್ರಿ ಒಂದು ಥೈಲ್ಯಾಂಡಿಗೆ ನೀರು ಕೊಡ್ಸಕ್ಕಾಯ್ತಾ? ಇಷ್ಟು ವರ್ಷದಲ್ಲಿ ನೀವು ಒಂದು ನಾಲೆ ಆಧರಣೀಕರಣ ಮಾಡಿಸಿದ್ದೀರಾ. ಏನ್ ನಿಮ್ ಕೊಡುಗೆ ಏನಂತ ಬನ್ನಿ, ಜನರ ಮಧ್ಯಕ್ಕೆ ಬನ್ನಿ. ಅಲ್ಲೆಲ್ಲ ವಿಡಿಯೋದಲ್ಲಿ ಮಾತಾಡ್ಬಿಟ್ಟು ಹೊಂಟೋಗ್ಬಿಡೋದೆಲ್ಲ ತಪ್ಪಿಸ್ಕೊಂಡು ಜನ, ನಾನು ಇಲ್ಲೇ ಇರ್ತೀನಿ ಹಳ್ಳಿಲಿ. ಇವ್ರು ಯಾವ ಹಳ್ಳಿಗಳು ನೋಡಿ ಬಂದವ್ರೆ, ನೋಡ್ಕೊಂಡು ಬಂದು ಸಮಸ್ಯೆ ಕೇಳವ್ರೆ. ರೈತರ ಸಮಸ್ಯೆ ಏನು ಗೊತ್ತು ಇವ್ರಿಗೆ? ಹೋಗ್ಲಿ, ಇವ್ರು ಕೇಂದ್ರ ಸರ್ಕಾರ ಮಾಡಿದಂಥ ಯೋಜನೆ, ಈ ರೋಡು ಎಷ್ಟು ಜನ ಆಕ್ಸಿಡೆಂಟ್ ಆಗಿ ಸತ್ತವ್ರೆ. ಒಂದ್ ದಿವಸ ಏನಾರ ಕಷ್ಟ ಕೇಳಕ್ ಬಂದವ್ರ? ಒಂದ್ ದಿವಸ ಈ ರಸ್ತೆಯಲ್ಲಿ ಬಂದು ಎಷ್ಟು ಅವ್ಯವಸ್ಥೆ ಇದೆ ಅನ್ನೋದನ್ನ ಬಂದು ನೋಡವ್ರ ಇವರು? ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, CN ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, D ರವಿಶಂಕರ್ KR ನಗರ ಕ್ಷೇತ್ರ, KH ಪುಟ್ಟಸ್ವಾಮಿಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, GD ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.